ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತೀಯ ಷೇರುಪೇಟೆಯಲ್ಲಿ ಇಂದು ಅಕ್ಷರಶಃ ರಕ್ತಪಾತವೇ ನಡೆದಿದೆ. ಹೌದು, ವಾರದ ಮೊದಲ ದಿನವೇ ಮಾರುಕಟ್ಟೆ ಒಂದು ದೊಡ್ಡ ಭೂಕಂಪನದೊಂದಿಗೆ ಶುರುವಾಗಿದೆ. ಕೇವಲ ಒಂದೇ ದಿನದಲ್ಲಿ ಹೂಡಿಕೆದಾರರು ಬರೋಬ್ಬರಿ 13 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಒಂದೆಡೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಭೀಕರ ಯುದ್ಧ, ಜಾಗತಿಕ ಮಟ್ಟದಲ್ಲಿ ಗಗನಕ್ಕೇರುತ್ತಿರುವ ಕಚ್ಚಾ ತೈಲದ ಬೆಲೆ, ಮತ್ತೊಂದೆಡೆ ಪಾತಾಳಕ್ಕೆ ಕುಸಿತಾ ಇರುವ ನಮ್ಮ ರೂಪಾಯಿ ಮೌಲ್ಯ. ಈ ಎಲ್ಲ ಆಘಾತಕಾರಿ ಬೆಳವಣಿಗೆಗಳಿಂದ ಷೇರು ಹೂಡಿಕೆದಾರರಿಗೆ ಇಂದು ಅಕ್ಷರಶಃ ಬ್ಲ್ಯಾಕ್ ಮಂಡೇ ಎದುರಾಗಿದೆ. ಅಷ್ಟಕ್ಕೂ ಇಂದು ಸೆನ್ಸೆಕ್ಸ್ ಬರೋಬ್ಬರಿ 1900 ಅಂಕ ಕುಸಿಯೋದಕ್ಕೆ ಕಾರಣ ಏನು? ಕೇವಲ ಒಂದೇ ದಿನದಲ್ಲಿ ಮಾರುಕಟ್ಟೆ ಕ್ರ್ಯಾಶ್ ಆಗಲು ಕಾರಣವಾದ ಆ 7 ಪ್ರಮುಖ ಅಂಶಗಳು ಯಾವುದು? ಜಾಗತಿಕ ಆರ್ಥಿಕತೆ 1970ರ ದಶಕದ ಭೀಕರ ಬಿಕ್ಕಟ್ಟಿಗೆ ಹೋಗಲಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಷ್ಟು ಕುಸಿಯಿತು ಷೇರು ಮಾರುಕಟ್ಟೆ? ಸ್ನೇಹಿತರೆ, ಸೋಮವಾರದಂದು ಭಾರತೀಯ ಷೇರುಪೇಟೆ ತೀವ್ರ ಕುಸಿತಕ್ಕೆ ಸಾಕ್ಷಿಯಾಗಿದೆ. ಬಿಎಸ್ಸಿ ಸೆನ್ಸೆಕ್ಸ್ ಬರೋಬ್ಬರಿ 1800 ಅಂಕಕ್ಕಿಂತ ಹೆಚ್ಚು ಕುಸಿತ ಕಂಡು 73,700 ಮಟ್ಟಕ್ಕಿಂತ ಕೆಳಕ್ಕಿಳಿದಿದೆ. ನಿಫ್ಟಿ 50 22,500ರ ಆಸುಪಾಸು ತಲುಪಿದೆ. ಇದರಿಂದ ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 13 ಲಕ್ಷ ಕೋಟಿ ರೂಪಾಯಿಯಷ್ಟು ಇಳಿಕೆಯಾಗಿದ್ದು 416 ಲಕ್ಷ ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಟಾಟಾ ಸ್ಟೀಲ್, ಎಸ್ಬಿಐ, ಎಚ್ಡಿಎಫ್ಸಿ ಬ್ಯಾಂಕ್, ಬಜಾಜ್ ಫೈನಾನ್ಸ್ ಸೇರಿದಂತೆ ಸೆನ್ಸೆಕ್ಸ್ನ ಎಲ್ಲ 30 ಪ್ರಮುಖ ಕಂಪನಿಗಳ ಷೇರುಗಳು ಇಳಿಕೆ ಕಂಡಿವೆ. ಇನ್ನೊಂದು ಕಾಕತಾಳೀಯ ಸಂಗತಿ ಅಂದರೆ 2020ರ ಮಾರ್ಚ್ 23ರಂದು ಕೊರೋನಾ ಲಾಕ್ಡೌನ್ನಿಂದಾಗಿ ಮಾರುಕಟ್ಟೆ ಒಂದೇ ದಿನ 13% ಕ್ರ್ಯಾಶ್ ಆಗಿತ್ತು. ಇಂದು ಸರಿಯಾಗಿ ಅದೇ ದಿನದ 6ನೇ ವಾರ್ಷಿಕೋತ್ಸವದಂದೇ ಮಾರುಕಟ್ಟೆ ಮತ್ತೆ ಮಕಾಡೆ ಮಲಗಿದೆ. ಮಾರುಕಟ್ಟೆ ಕ್ರ್ಯಾಶ್ಗೆ ಕಾರಣ ಏನು? ಏನವು ಆ 7 ಅಂಶಗಳು? ಸ್ನೇಹಿತರೆ, ಇಡೀ ಮಾರುಕಟ್ಟೆ ನಡುಗಲು ಪ್ರಮುಖವಾಗಿ 7 ಕಾರಣಗಳಿವೆ. ಅವೆಂದರೆ: ಕಾರಣ 1, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ತೀವ್ರತೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ವಿಕೋಪಕ್ಕೆ ಹೋಗಿದೆ. ಇನ್ನು 48 ಗಂಟೆಯ ಒಳಗೆ ಇರಾನ್ ಹೋರ್ಮುಜ್ ಜಲಸಂಧಿಯನ್ನು ತೆರೆಯದಿದ್ರೆ ಇರಾನ್ನ ವಿದ್ಯುತ್ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ದಾಳಿ ಮಾಡಿದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಎನರ್ಜಿ ಮತ್ತು ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಇರಾನ್ ಧಮಕಿ ಹಾಕಿದೆ. ಈ ಯುದ್ಧದ ಭೀತಿ ಹೂಡಿಕೆದಾರರ ನಿದ್ದೆಗೆಡಿಸಿದೆ. ಕಾರಣ 2, $110 ದಾಟಿದ ಕಚ್ಚಾ ತೈಲದ ಬೆಲೆ. ಜಾಗತಿಕ ತೈಲ ಪೂರೈಕೆಯ 20% ಹೋರ್ಮುಜ್ ಜಲಸಂಧಿಯ ಮೂಲಕವೇ ಆಗತ್ತೆ. ಆದರೆ ಇರಾನ್ ಇದನ್ನ ಮುಚ್ಚೋ ಬೆದರಿಕೆ ಹಾಕಿದ್ರಿಂದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಬರೋಬ್ಬರಿ $113ಗೆ ಏರಿಕೆಯಾಗಿದೆ. ಭಾರತ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವ ದೇಶವಾಗಿರೋದ್ರಿಂದ ಇದು ನಮ್ಮ ಹಣದುಬ್ಬರ ಮತ್ತು ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟು ನೀಡಲಿದೆ. ಕಾರಣ 3, ಸಾರ್ವಕಾಲಿಕ ಪಾತಾಳಕ್ಕೆ ಕುಸಿದ ರೂಪಾಯಿ ಮೌಲ್ಯ. ಕಚ್ಚಾ ತೈಲದ ಬೆಲೆ ಏರಿಕೆ ಮತ್ತು ವಿದೇಶಿ ಹೂಡಿಕೆದಾರರು ಹಣ ವಾಪಸ್ ಪಡಿತಾ ಇರೋದ್ರಿಂದ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ. ಸೋಮವಾರ ರೂಪಾಯಿ ಮೌಲ್ಯ $93.84 ತಲುಪಿದ್ದು ಯುದ್ಧ ಶುರುವಾದಾಗಿನಿಂದ ಬರೋಬ್ಬರಿ 3% ಪತನಗೊಂಡಿದೆ. ಕಾರಣ 4, ವಿದೇಶಿ ಹೂಡಿಕೆದಾರರ ನಿರಂತರ ಮಾರಾಟ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸತತ 16ನೇ ದಿನವೂ ಭಾರತೀಯ ಷೇರುಗಳನ್ನು ಭಾರಿ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದಾರೆ. ಕೇವಲ ಶುಕ್ರವಾರ ಒಂದೇ ದಿನ 5,518 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಿದ್ದಾರೆ. ಮಾರ್ಚ್ 20ರವರೆಗಿನ ಲೆಕ್ಕಾಚಾರ ನೋಡಿದ್ರೆ ಬರೋಬ್ಬರಿ 90,152 ಕೋಟಿ ರೂಪಾಯಿ ಭಾರತೀಯ ಮಾರುಕಟ್ಟೆಯಿಂದ ಹೊರಹೋಗಿದೆ. ಕಾರಣ 5, ಅಮೆರಿಕದ ಬಾಂಡ್ ಯೀಲ್ಡ್ ಏರಿಕೆ. ಅಮೆರಿಕದ 10 ವರ್ಷದ ಟ್ರೆಜರಿ ಬಾಂಡ್ ಯೀಲ್ಡ್ 4.4% ದಾಟಿದ್ದು 1 ವರ್ಷದ ಗರಿಷ್ಠ ಮಟ್ಟದಲ್ಲಿದೆ. ಬಾಂಡ್ಗಳಲ್ಲಿ ಸೇಫ್ ಆಗಿ ಉತ್ತಮ ರಿಟರ್ನ್ ಸಿಗ್ತಿರುವಾಗ ವಿದೇಶಿ ಹೂಡಿಕೆದಾರರು ರಿಸ್ಕ್ ಇರುವ ಷೇರುಪೇಟೆಯಿಂದ ಹಣ ತೆಗೆದು ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಕಾರಣ 6, ಜಾಗತಿಕ ಮಾರುಕಟ್ಟೆಗಳಲ್ಲಿ ರಕ್ತಪಾತ. ಕೇವಲ ಭಾರತ ಮಾತ್ರವಲ್ಲ, ಇಡೀ ವಿಶ್ವದ ಮಾರುಕಟ್ಟೆಗಳು ನೆಲಕಚ್ಚಿವೆ. ದಕ್ಷಿಣ ಕೊರಿಯಾದ ಕೋಸ್ಪಿ 6%, ಜಪಾನ್ನ ನಿಕ್ಕಿ 4%, ಹಾಂಗ್ಕಾಂಗ್ ಮಾರುಕಟ್ಟೆ 3.5% ಕುಸಿತ ಕಂಡಿದೆ. ಜೊತೆಗೆ ಅಮೆರಿಕಾದ ನಾಸ್ಡಾಕ್ ಮತ್ತು ಯುರೋಪ್ ಮಾರುಕಟ್ಟೆಗಳು ಕೂಡ ಭಾರೀ ನಷ್ಟ ಅನುಭವಿಸಿವೆ.
ಕಾರಣ 7, ಕೈಗಾರಿಕಾ ಡೀಸೆಲ್ ದರ 25% ಹೆಚ್ಚಳ. ಕಚ್ಚಾ ತೈಲದ ದರ ಏರಿಕೆಯ ಬಿಸಿ ಈಗ ಭಾರತದ ಕೈಗಾರಿಕೆಗಳಿಗೆ ತಟ್ಟಿದೆ. ಸರ್ಕಾರಿ ತೈಲ ಕಂಪನಿಗಳು ಇಂಡಸ್ಟ್ರಿಯಲ್ ಡೀಸೆಲ್ ದರವನ್ನ ಲೀಟರ್ಗೆ 22 ರೂಪಾಯಿ ಅಂದ್ರೆ 25% ಹೆಚ್ಚಿಸಿವೆ. ಇದರಿಂದ ರೈಲ್ವೆ, ಗಣಿಗಾರಿಕೆ, ನಿರ್ಮಾಣ ವಲಯ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ವೆಚ್ಚ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದ್ದು ಕಂಪನಿಗಳ ಲಾಭಾಂಶಕ್ಕೆ ಕತ್ತರಿ ಬೀಳಲಿದೆ. 1970ರ ದಶಕಕ್ಕಿಂತ ಭೀಕರ ಹೊಡೆತಕ್ಕೆ ಗುರಿಯಾಗಲಿದೆಯಾ ಜಾಗತಿಕ ಆರ್ಥಿಕತೆ? ಹೌದು ಸ್ನೇಹಿತರೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖ್ಯಸ್ಥರಾದ ಫಾತಿಹ್ ಬಿರೋಲ್ ಅವರು ಒಂದು ಭಯಾನಕ ಎಚ್ಚರಿಕೆ ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದು 1973 ಮತ್ತು 1979ರ ಆಯಿಲ್ ಕ್ರೈಸಿಸ್ಗಿಂತಲೂ ಭೀಕರವಾಗಿದೆ. ಇದೇ ರೀತಿ ಹೋರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದ್ರೆ ಇಡೀ ಜಗತ್ತು ಹಿಂದೆಂದೂ ಕಂಡರಿಯದ ಎನರ್ಜಿ ಕ್ರೈಸಿಸ್ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಂದೇನು? ಹೂಡಿಕೆದಾರರು ಏನ್ ಮಾಡಬೇಕು? ಜಿಯೋಜಿತ್ ಇನ್ವೆಸ್ಟ್ಮೆಂಟ್ನ ಮುಖ್ಯಸ್ಥರಾದ ವಿ.ಕೆ. ವಿಜಯ್ ಕುಮಾರ್ ಅವರ ಪ್ರಕಾರ ಯುದ್ಧದಿಂದಾಗಿ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಇದೆ. ಆದರೆ ಹೂಡಿಕೆದಾರರು ಪ್ಯಾನಿಕ್ ಆಗಿ ಷೇರುಗಳನ್ನು ಮಾರಾಟ ಮಾಡಬಾರದು. ರೂಪಾಯಿ ಮೌಲ್ಯ ಕುಸಿತಾ ಇರೋದ್ರಿಂದ ಐಟಿ, ಫಾರ್ಮಾ ಮತ್ತು ಆಟೋ ರಫ್ತು ಕಂಪನಿಗಳಿಗೆ ಲಾಭವಾಗಲಿದ್ದು ಈ ಷೇರುಗಳು ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ನಿಫ್ಟಿ ತನ್ನ ಪ್ರಮುಖ ಸಪೋರ್ಟ್ ಲೆವೆಲ್ ಆದ 22,950 ಮುರಿದು ಕೆಳಗೆ ಬಿದ್ದಿದೆ. ತಜ್ಞರ ಪ್ರಕಾರ ನಿಫ್ಟಿ 22,700ರಿಂದ 22,400ರವರೆಗೂ ಮತ್ತಷ್ಟು ಕುಸಿಯೋ ಅಪಾಯ ಇದೆ. ಹೀಗಾಗಿ ಸದ್ಯಕ್ಕೆ ಹೂಡಿಕೆದಾರರು ಯಾವುದೇ ದೊಡ್ಡ ರಿಸ್ಕ್ ತಗೊಳ್ಳದೆ ಕಾದು ನೋಡುವ ತಂತ್ರ ಅನುಸರಿಸೋದು ಉತ್ತಮ. ಸ್ನೇಹಿತರೆ, ಈ ಮಾರುಕಟ್ಟೆಯ ಭಾರಿ ಕುಸಿತದ ಬಗ್ಗೆ ನೀವೇನು ಹೇಳ್ತೀರಿ? ಈ ಯುದ್ಧದ ವಾತಾವರಣದಲ್ಲಿ ನೀವು ಷೇರುಗಳನ್ನು ಖರೀದಿಸ್ತೀರಾ ಅಥವಾ ಅಮೆರಿಕನ್ ಬಾಂಡ್, ಚಿನ್ನದ ಕಡೆಗೆ ಮುಖ ಮಾಡ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಷೇರುಪೇಟೆ ಹೂಡಿಕೆದಾರರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.